ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಲೆನಾಡಿನಲ್ಲಿ ಈ ಬಾರಿ ಈ ಮಂಗನ ಕಾಯಿಲೆ ಕೆಎಫ್ಡಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಆತಂಕಕ್ಕೆ ಕಾರಣ ಆಗಿದೆ. ಕೆಎಫ್ಡಿ ಪಾಸಿಟಿವ್ ಕೇಸ್ಗಳು ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗುವ ಮುನ್ಸೂಚನೆ ನೀಡ್ತಾ ಇದೆ. ಈ ಬಾರಿ ಅವಧಿಗೂ ಮುನ್ನವೇ ಕೆಎಫ್ಡಿ ಕೇಸ್ಗಳು ಈಗ 6ಕ್ಕೆ ಏರ್ತಾ ಇದೆ. ಸೊ ಹಂಗಾಗಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿದೆ. ಇದರ ನಡುವೆ ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿ ಕಟ್ಟೆಚ್ಚರವನ್ನು ವಹಿಸಿದ್ದು ಗ್ರಾಮಗಳಿಗೆ ತೆರಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಶಿವಮೊಗ್ಗದಲ್ಲಿ ಮತ್ತೆ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ. ಡಿಸೆಂಬರ್ ಮಧ್ಯಭಾಗದಿಂದ ಕಾಣಿಸಿಕೊಳ್ಳಲು ಶುರುವಾಗುತ್ತಿದ್ದ ಈ ಸೋಂಕು ಈ ಬಾರಿ ನವೆಂಬರ್ ಹೊತ್ತಿಗೆ ಕಾಣಿಸಿಕೊಂಡಿದೆ. ಹೀಗಾಗಿ ಮಲೆನಾಡು ಭಾಗದ ಕಾಡಂಚಿನ ಗ್ರಾಮಗಳಲ್ಲಿ ಆತಂಕ ಶುರುವಾಗಿದೆ. ಆರೋಗ್ಯ ಇಲಾಖೆ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ತೆಗೆದುಕೊಳ್ತಿತ್ತು. ಆದರೆ ಈ ಬಾರಿ ನವೆಂಬರ್ ವೇಳೆಗೆ ಈ ಸೋಂಕು ಕಾಣಿಸಿಕೊಂಡಿದ್ದು ಮಲೆನಾಡು ಭಾಗದ ಕಾಡಂಚಿನ ಪ್ರದೇಶಗಳ ಗ್ರಾಮಸ್ಥರ ಜೊತೆಗೆ ಆರೋಗ್ಯ ಇಲಾಖೆಗೂ ಟೆನ್ಷನ್ ಆಗುವಂತೆ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿಳ್ಳೋಡಿ ಸೋನಲೆ ಗ್ರಾಮದಲ್ಲಿ ಕಳೆದ ವಾರ 55 ವರ್ಷದ ಮಹಿಳೆಯಲ್ಲಿ ಈ ಸೋಂಕು ಕಾಣಿಸಿಕೊಂಡಿತ್ತು. ಅದೇ ಊರಿನ ಮತ್ತಷ್ಟು ಮಂದಿಯನ್ನ ಪರೀಕ್ಷೆಗೆ ಒಳಪಡಿಸಿದ್ದು ಇನ್ನು 5 ಪಾಸಿಟಿವ್ ಬಂದಿದೆ. ಒಟ್ಟು 6 ಜನರಲ್ಲಿ ಕೆಎಫ್ಡಿ ಸೋಂಕು ಕಾಣಿಸಿಕೊಂಡಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಪ್ರಕರಣಗಳು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದರ ಪ್ರಕಾರ 6 ಕೇಸ್ಗಳು ರಿಪೋರ್ಟ್ ಆಗಿದೆ. ಸೊ ಅದರಲ್ಲಿ ಸೋನ್ಲೆ ಗ್ರಾಮದ PHC ವ್ಯಾಪ್ತಿಯಲ್ಲೇ ನಮಗೆ 6 ಕೇಸು ಪ್ರಕರಣ ಆಗಿರೋದು. ಅದರಲ್ಲಿ ಬಿಳ್ಳೋಡಿ ಗ್ರಾಮದಲ್ಲಿ 5 ಪ್ರಕರಣಗಳು, ಅದೇ ರೀತಿ ಸೋನ್ಲೆ ಗ್ರಾಮದಲ್ಲಿ 1 ಪ್ರಕರಣ ಇಲ್ಲಿವರೆಗೂ ರಿಪೋರ್ಟ್ ಆಗಿದೆ. ಅದೇ ರೀತಿ ಚಿಕ್ಕಮಗಳೂರಲ್ಲಿ ಕೂಡ 1 ಪ್ರಕರಣ ದಾಖಲಾಗಿದೆ. ಸೊ ಟೋಟಲ್ 7 ಕೇಸು ಪಾಸಿಟಿವ್ ಬಂದಿದೆ. ಇನ್ನು ಚಿಕ್ಕಮಗಳೂರು ಸೇರಿದಂತೆ ಬೆಳ್ಳೋಡಿ ಗ್ರಾಮದಲ್ಲಿ ಪಾಸಿಟಿವ್ ಬಂದಿರುವಂತಹ 7 ಜನರಲ್ಲಿ 2 ಪುರುಷರಿದ್ದು 5 ಮಹಿಳೆಯರು ಸೇರಿದಂತೆ ಎಲ್ಲರೂ ಆರೋಗ್ಯವಾಗಿದ್ದಾರೆ. ಮಂಗನ ಕಾಯಿಲೆಗೆ ಲಸಿಕೆ ನಿಲ್ಲಿಸಿ 3 ವರ್ಷ ಕಳೆದಿದ್ದು ಆರೋಗ್ಯ ಇಲಾಖೆ ಹೆಚ್ಚಿನ ನಿಗಾ ವಹಿಸಿದೆ. ಕುಗ್ರಾಮಗಳಲ್ಲೂ ಕೂಡ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ತೆರಳಿ ಅಲ್ಲಿನ ಗ್ರಾಮಸ್ಥರಿಗೆ ಮಂಗನ ಕಾಯಿಲೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ್ದಾರೆ. 18 ಮಂಗಗಳು ಸತ್ತಿರೋದು ರಿಪೋರ್ಟ್ ಆಗಿದೆ. ಸೊ ಅದೇ ರೀತಿ ತೀರ್ಥಹಳ್ಳಿಯಲ್ಲಿ 2, ಹೊಸನಗರದಲ್ಲಿ 2 ರಿಪೋರ್ಟ್ ಆಗಿದೆ ಇಲ್ಲಿವರೆಗೂ. ಅಂದರೆ ನವೆಂಬರ್ 30ರಿಂದ ಡಿಸೆಂಬರ್ 11ನೇ ತಾರೀಕುವರೆಗೂ ಟೋಟಲ್ಲು 23. ಯಾವುದು ಅಂದರೆ ನಾವು ಪ್ರತಿ ಬುಧವಾರ ನಾವು ಸ್ಯಾಂಪಲ್ಸ್ ಕಳಿಸ್ತೀವಿ, ಯಾವುದೇ ಬಂದರೂ ಕೂಡ ಕಳಿಸ್ತೀವಿ. ಬಟ್ ಪುಣೆಗೆ 3ನೇ ತಾರೀಕುವರೆಗೂ ಆಗಿರುವಂಥ ಇದರಲ್ಲಿ ಯಾವುದೂ ಸಿಕ್ಕಿಲ್ಲ. ಈಗ 10ನೇ ತಾರೀಕು ಹೋಗಿದೆ. ಮೋಸ್ಟ್ ಪ್ರಾಬಬ್ಲಿ ನಮಗೆ ಸೋಮವಾರ ತಪ್ಪಿದ್ರೆ ಮಂಗಳವಾರ ರಿಪೋರ್ಟ್ ಬರುತ್ತೆ. ಒಟ್ನಲ್ಲಿ ಎಷ್ಟೋ ಕಡೆ ಉಣಗು ಹಾಗೂ ಸತ್ತ ಮಂಗಗಳಲ್ಲಿ ಪಾಸಿಟಿವ್ ಕಂಡು ಬಾರದೇ ಇದ್ದರೂ ಮನುಷ್ಯರಿಗೆ ಪಾಸಿಟಿವ್ ಬಂದಿರೋದು ಆರೋಗ್ಯ ಇಲಾಖೆ ಮತ್ತಷ್ಟು ತಲೆ ಕೆಡಿಸಿಕೊಳ್ಳುವಂತಾಗಿದೆ. ರಾಜ್ಯ ಸರ್ಕಾರ ಲಸಿಕೆ ತಯಾರಿಸಿ ಬಿಡುಗಡೆ ಮಾಡಲು ಮತ್ತಷ್ಟು ನಿಗಾ ವಹಿಸಬೇಕಿದೆ. ಜೇಸುದಾಸ್, ಜಿ ಕನ್ನಡ ನ್ಯೂಸ್, ಶಿವಮೊಗ್ಗ.